ಕಟ್ಕೊಂಡು ಹೆಂಡ್ತಿ ಬೇರೆ, ಓಡಿ ಬಂದು ಹೆಂಡ್ತಿ ಬೇರೆ. ಕಟ್ಕೊಂಡು ಹೆಂಡ್ತಿ ಯಾವ್ರಿ? ಸುಮಣಿ, ಕಂದೀಲು, ಲ್ಯಾಂಪು ಅವೇ ಕಟ್ಕೊಂಡು ಹೆಂಡ್ತಿ. ಅವು ಶಾಶ್ವತ ಅಂತ. ಯಾವಾಗ ಬರ್ತಾವ ಗೊತ್ತಿಲ್ಲ, ಯಾವಾಗ ಹೋಗ್ತಾವ ಗೊತ್ತಿಲ್ಲ. ಒಮ್ಮೆ ತಿಮ್ಮನ ಲಗ್ನ ನಡೆದಿತ್ತು. ಅದ್ರಾಗ ಒಬ್ಬ ದೀಡ್ ಪಂಡಿತ್ ಜ್ಯೋತಿಷಿಗಾರ 12 ಗಂಟೆಗೆ ಮುಹೂರ್ತ ಹೇಳಿದರು ರಾತ್ರಿ. ತಿಮ್ಮಂದ 12ರ ಆಗಲಿ 1ರ ಆಗಲಿ ಒಟ್ಟು ನನ್ನ ಮದುವೆ ಆಗ್ಬೇಕ್ರಿ ಅಂದವ. ಈ ಒಂದು ಕ್ಷಣ ಬಿಟ್ರೆ 1 ವರ್ಷ ಕಾಯ್ಬೇಕಾಕೈತಿ ನೋಡಿ ತಿಮ್ಮ ಅಂದರು. ಇಲ್ರಿ ಒಟ್ಟು 12 ಗಂಟೆ ಆದರೂ ಪರವಾಗಿಲ್ಲ, ಒಟ್ಟು ರಾತ್ರಿ ಆದರೂ ಪರವಾಗಿಲ್ಲ, ಒಟ್ಟು ನಾ ಮದುವೆ ಹಾಕಿ ನಂದು. ಬೀಗರು ಬಂದರು, ಬಿಜ್ರು ಬಂದರು, ಎಲ್ಲ ಬಂದರು. ಆಯ್ತು, ಇನ್ನೇನು ಎಲ್ಲ ಮದುವೆ ಸಿದ್ಧತೆಯನ್ನು ಮಾಡಿದರು. ಪುರೋಹಿತ ಮಂತ್ರ ಹೇಳ್ಬೇಕಂತ ತಿಳ್ಕೊಂಡು ತಿಮ್ಮನ ಕೈ ಒಳಗೆ ತಾಳಿ ಕೊಟ್ಟರು. ತಿಮ್ಮ ಹಿಂಗೆ ತಾಳಿ ಹಿಡ್ದಿದ್ದ. ಇನ್ನೇನು ಇವರು ಮಂತ್ರ ಹೇಳ್ಬೇಕಂತ ಮಾಂಗಲ್ಯಂ ತಂತು ನಾನೇನು ಇಟ್ಟಂತಿದ್ರು ಕರೆಂಟ್ ಹೋಗ್ಬಿಡ್ತು. ಹ್ಯಾಂಗೆ ಮಾಡಲ್ರಿ ತಿಮ್ಮ ಅಂದವ. ತಿಮ್ಮ ಹೇಳ್ದ ಪುರೋಹಿತರಿಗೆ, ನಾ ಹ್ಯಾಂಗೆ ಮಾಡ್ಬೇಕು? ಬಿಟ್ಟು ಅಂದರೆ ಕೆಟ್ಟಿನಿ, 1 ವರ್ಷ ಕಾಯ್ಬೇಕಾಕ್ಕದ, ಕಟ್ಟೇ ಬಿಡು ಅಂದ. ಕಟ್ಟೇ ಬಿಡು ಅಂದಾಗ ಆಯ್ತು ರೀ ಅಂತ ತಿಳ್ಕೊಂಡು ತಾಳಿ ಕಟ್ಟಿ 3 ಗಂಟೆ ಹಾಕಿ ಕೈ ಬಿಟ್ಟು ಕರೆಂಟ್ ಬಂತು. ಯಾರಿಗೆ ಕಟ್ಟಿದ್ದವ? ಕಟ್ಟಬೇಕಾದಕ್ಕೆ ಕಟ್ಟಿದ್ದಿಲ್ಲ, ಅವ್ರವು ಕಟ್ಟಿದ್ದವ. ಆ ಕನ್ಯಾಗೆ ಕಟ್ಟಿದ್ದಿಲ್ಲ, ವಧುವಿಗೆ ಕಟ್ಟಿದ್ದಿಲ್ಲ, ಹೆಣ್ಮಗಳಿಗೆ. ಆದ್ರೆ ಅದು ಗದ್ಲು ಹಿಡ್ದಿತ್ತಲ್ಲಿ. ಏನಂದ್ರೆ ಮಗಳ ಮೈ ಮೇಲೆ ಬಂಗಾರ ಅದಾವ, ಕರೆಂಟ್ ಹೋಗೈತಿ, ಯಾರು ಜಕ್ಕೊಂಡು ಗಿಕ್ಕೊಂಡಾರ ಅಂತ ತಿಳ್ಕೊಂಡು ಆಕೆ ಏನು ಮಾಡಿದ್ಲು, ಮಗಳಿಗೆ ಆಸರ ಆಗ್ಬೇಕು ಅಂತ ತಿಳ್ಕೊಂಡು ಬಗ್ಗಿದ್ಲು. ಆಕೆ ಕೊಳ್ಳ ಸಿಕ್ಕೈತಿ, ಇವ ಕಟ್ಟಿಬಿಟ್ಟಿದ್ದ. ಎಷ್ಟು ಗದ್ಲ ಹಿಡಿಸ್ತದ ಅಂತಿದು. ತಾಯಿಂದಿರು, ನಿಮಗೊಂದು ಮಾತು ಕೇಳ್ತೀನಿ. ಹಂಗೇನ ಆರಾಮಿಲ್ಲದವ್ರ ಮನೆಗೆ ಹೋಗಿ, ನಿನ್ನೆ ಉದಾಹರಣೆ ಕೊಟ್ಟಿನಿಲ್ಲ ನಿಮಗೆ. ಜಡ್ ಬಿದ್ದವ್ರ ಮನೆಗೆ, ಆರಾಮಿಲ್ಲದವ್ರ ಮನೆಗೆ ಹೋಗ್ಬೇಕಾರೆ ಏನು ಬರಗೈಲಿ ಹೋಗ್ಕಿರಿ, ಏನಾರು ತೊಗೊಂಡು ಹೋಗ್ಕಿರಿ? ತೊಗೊಂಡು ಹೋಗ್ಕಿರಿಲ್ಲ. ಆರಾಮಿಲ್ದಾಗ ಇನ್ನೊಬ್ಬರ ಮನೆಗೆ ಮಾತಾಡ್ಸಕ್ಕೆ ಹೋಗ್ಕಿರಿ. ಹಂಗೆ ಇನ್ನೂ ಒಂದು ಕಡೆ ಘಟನೆ ಆಗಿತ್ತು. ಒಬ್ಬ ರಾಮಪ್ಪ ಕಾಕ ಅಂತ ತಿಳ್ಕೊಂಡು ವಯಸ್ಸಾದ ಮನುಷ್ಯ, ಆರಾಮಿದ್ದಿದ್ದಿಲ್ಲ. ಎಲ್ಲ ಕಡೆ ದವಾಖಾನೆ ತೋರಿಸಿದ್ರು, ಬಾಯಿ ಹೋಗಿ 3 ತಿಂಗಳಾಗಿತ್ತು. ಇವರು ಓಣ್ಯಾನ ಹೆಣ್ಮಕ್ಳು ಏನು ಮಾಡಿದರು, ಬ್ರೆಡ್ಡು, ಬಿಸ್ಕಿಟು, ಹಣ್ಣು, ಹಂಪಲ ತೊಗೊಂಡು ಮಾತಾಡಿಸಿ ಬರೋನು ಬಾ ಅಂತ ತಿಳ್ಕೊಂಡು ಇವರೆಲ್ಲರೂ ರೆಡಿ ಆದರು. ಅಲ್ಲೇ ಒಬ್ಬಾಕಿ ಶಾಂತವ್ ಇದ್ಲು. ಆಕೆ ಕೇಳಿದ್ಲು, ಎಲ್ಲಿ ಹೊಂಟಿರಕ್ಕ ಅಂದ್ಲು. ನಿನಗೆ ಗೊತ್ತಿಲ್ಲೇನು ರಾಮಪ್ಪ ಕಾಕನ ಬಾಯಿ ಹೋಗೈತೆ, ಮಾತಾಡಿಸಿ ಬರೋನು ಬಾ ಅಂದ. ಡಾಕ್ಟ್ರಿಗೆ ಬಾಯಿ ಬರ್ಸೋಕ್ಕಾಗಿಲ್ಲ, ಇವ್ರು ಹೋಗಿ ಮಾತಾಡಿಸಿ ಬರೋರು. ಮಾತಾಡಿಸಿ ಬರೋನು ಬಾ ಅಂದಾಗ ಆಯ್ತು ಅಂತ ತಿಳ್ಕೊಂಡು ಅಲ್ಲೇ ಒಂದು ದುಕಾನ ಇತ್ತು. ಅಂಗಡಿ ಅಂದ್ರೆ ನಿಮ್ಗೆ ಗೊತ್ತಾಗೋದಿಲ್ಲ, ದುಕಾನ ಅಂತೀರಿ ನಿಮ್ಮ ಕಡೆ. ದುಕಾನ ಇತ್ತು. ಅದನ್ನು 2 ಬಿಸ್ಕಿಟ್ ತೊಗೊಂಡು ಕ್ಯಾರಿ ಬ್ಯಾಗ್ನ ಹಾಕ್ಕೊಂಡು, ಏನು ದೊಡ್ಡ ಬಂಗಾರ ತೊಗೊಂಡು ಹೋದಾರಗತ್ತೆ ಕೈ ಬಿಸ್ಕೊತ ಹೊಂಟ್ಲಕ್ಕೆ ಎಲ್ಲರೂ ನೋಡ್ರಿ ಅಂತ ತಿಳ್ಕೊಂಡು ಹೋಗಿ, ಇವರು ಕೆಲವೊಂದಿಷ್ಟು ಮಂದಿ ಸೇಬು ಹಣ್ಣು ತೊಗೊಂಡಿದ್ರು, ನಾನಾ ಥರ ಹಣ್ಣು ತೊಗೊಂಡಿದ್ರು. ಅವನು ತೆಲ್ದೇಸ್ಲಿ ಇಟ್ಟರು, ಬ್ರೆಡ್ಡು ಬಿಸ್ಕಿಟು ಎಲ್ಲ ತೊಗೊಂಡು ಅಲ್ಲಿ ತೆಲ್ದೇಸ್ಲಿ ಇಟ್ಟರು. ಬಾಯಾರ ಹೋಗೈತಿ, ಕಣ್ಣರ ಪಿಕ್ಕಿ ಪಿಕ್ಕಿ ಬಿಡಾಕತ್ತೈತಿ ಮುದುಕ. ಅವಾಗ ಇವ್ರು ಸುಮ್ಮ ಕುಂದ್ರಬೇಕ ಬೇಡ, ಇವ್ರು ಮಾತಾಡ್ಸೋಕೆ ಹೋಗೋರಲ್ಲ. ಅದು ಇನ್ನೂ 6 ತಿಂಗಳು ಬದುಕ್ತೈತೆ ಅಂದ್ರೆ 3 ತಿಂಗಳದಾಗ ಗೊಟ್ಟ ಕನಿಸಿ ಬರೋರು ಇವರು. ಮಾತಾಡ್ಸೋಕೆ ಹೋಗೋ ಕಂಪ್ನಿ ಇದು. ಹೋಗಿ ತೆಲುದೇಶಲೆ ಕುಂತ ಏನು ಅನ್ಬೇಕು, ಕಾಕ ಹಿಂಗಾಗಬಾರ್ದಾಗಿತ್ತಪ್ಪ ನಿನಗೆ, ನೀ ವಯಸ್ಸಿದ್ದಾಗ ಎಷ್ಟು ಮೆರೆದಿದ್ದಿ ಕಾಕ, ಹಿಂಗಾಗಬಾರ್ದಾಗಿತ್ತು ನಿನಗೆ. ಮನ್ಯಾಗ ಒಂದು ಚಿಗವ, ಹೊರಗೊಂದು ಚಿಗವ, ಎಷ್ಟು ಮೆರೆದಿದ್ದಿ ಕಾಕ, ನಿನಗೆ ಹಿಂಗಾಗಬಾರ್ದಾಗಿತ್ತು. ಅದು ಹಿಂದಿಂದ ಎಲ್ಲ ನೆನಪು ಮಾಡ್ಕೋಬೇಕು ನೋಡೋದು. ಮತ್ತೆ ನೆನಪು ಮಾಡ್ಕೊಂಡು ಆಕೆ ಹೊರಗಿನಕ್ಕಿ ನೆನೆಸ್ಕೊಂಡು ಅಳ್ತಿದ್ದಂತೀವ. ಮನೆಯನ್ನಕ್ಕೆ ಏನು ಮಾಡ್ಬೇಕಾಕಿ? ಮನ್ಯಾಗ ಒಬ್ಬಾಕಿ ಚಿಗವ, ಹೊರಗೆ ಒಬ್ಬಾಕಿ ಚಿಗವ, ಆದರೂ ನಿನ್ನ ಗತ್ತು ಭಾಳ ಬಿಡಕಾಕ ಅಂತ ಹಿಂಗೆ ಹೇಳೇ ಅಳ್ತಿದ್ರಂತವ್ರು. ಇವ ಏನು ಮಾಡ್ತಿದ್ದ, ಇವ್ರಿಟ್ಟೆಲ್ಲ ಮಾತಾಡಿಸಿ ಅವನು ಕೆಣಕಿ ಕೇಳೋದ್ರೊಳಗೆ ಅದು ಮನೆ ಒಳಗೆ ಒಂದು 7-8 ಮೊಮ್ಮಕ್ಕಳಿದ್ದು. ಅದು ನೋಡ್ತೀಯ, ಕೆಟ್ಟ ಕೆರ ಹಿಡ್ದದ, ನಾಲಿಗೆಲ್ಲ ಜಿಡ್ಡು ಹಿಡ್ದದ, ಬರೀ ಗಂಜಿ ಕುಡ್ದು ಸಾಕಾಗ್ಯದ.
ಇವ್ರೇನಾದರೂ ಒಂದಿಷ್ಟು ಹಣ್ಣು ತಂದಾರಲ್ಲ ಸುಲಿದ ನನ್ನ ಬಾಯಾಗ ಹಾಕ್ತಾರತ್ತದ ಬರೀ ಹಣ್ಣಿನ ಕಡೆನ ನೋಡಾಕತ್ತಿತ್ತಂತ. ಯಾವುದು? ರಾಮಪ್ಪ ಹಣ್ಣಿನ ಕಡೆ ನೋಡಾಕತ್ತಿದ್ದು. ಇವರು ಹಿಂದಿಂದ ಕೆಣಕಿ ಹೇಳಾಕತ್ತಿದ್ರು. ಇಟ್ಟು ಮಾಡಿಕೊಡದೆ ಅವು 7 ಮೊಮ್ಮಕ್ಕಳಿದ್ದು ಅಲ್ಲ, ಬಂದದ್ದು ಆ ಹಣ್ಣು ಹಂಪಲ ಬ್ರೆಡ್ ಬಿಸ್ಕಿಟ್ ತೊಗೊಂಡು ಒಳಗೆ ಹೋದು ಮಾತಿದ್ರ ಬಾಯಾಗ ಮನ್ನ ಏನೂ ಇಲ್ಲ. ಅದಕ್ಕೆ ಬಹಳ ಚಂದ ಉದಾಹರಣೆಯನ್ನು ಕೊಡ್ತಾರವರು. ಜೀವ ಏನಾದರೂ ಗಳಿಸ್ಬೇಕಾಗಿತ್ತು ಅಂದರೆ ಒಂದು ಒಳ್ಳೆಯದು ಒಂದು ಕೆಟ್ಟದ್ದು ಎರಡೇ ನಮ್ಮ ಜೊತೆಗೆ ಬರ್ತದೆ. ಒಂದು ದಾನ ಒಂದು ಧರ್ಮ ಎರಡೇ ನಮ್ಮ ಜೊತೆಗೆ ಬರ್ತದೆ. ಅದಕ್ಕೆ ಭಗವದ್ಗೀತೆಯಲ್ಲಿ ಕೃಷ್ಣ ಸಹಿತ ಹೇಳ್ತಾನೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತಃ. ನಾನು ಕೆಲವೊಂದು ಕಡೆ ಹೋಗ್ತಿರ್ತೀವಿ ಹಳ್ಳಿಗೆ, ಭಾಳ ಹಳ್ಳಿ ಒಳಗೂ ಮಾಡೀನಿ, ಸಿಟಿ ಒಳಗೂ ಮಾಡೀನಿ. ಹೋದಾಗ ನಮಗೂ ಈಗ ಭಿನ್ನಾಯಕ ಪ್ರಸಾದಕ್ಕೆ ಹಳ್ಳಿ ಒಳಗೆ ಜನ ಕರಿತಿರ್ತಾರಲ್ಲ, ಆವಾಗ ಇಲ್ಲ ಯಾವ್ದು ಹಳ್ಳಿದ ಅಲ್ಲಿ ನಡೆದ ಘಟನೆ ಹೇಳತ್ತೀನಿ ನಿಮಗೆ, ನಾ ಸುಳ್ಳಲ್ಲ, ಇದು ಕರೆ ಹೇಳತ್ತೀನಿ. ಹೇಳಿನಲ್ಲ ಒಂದೇ ಮಾತು, ಟಿ ವಿ 9 ಇದ್ದಂಗೆ ನಾವು ಒಬ್ಬ ಹೆಣ್ಮಗಳು ಪ್ರಸಾದಕ್ಕೆ ಹೋಗಿದ್ದೀವಿ. ಆಕಿ ಮನೆ ಮೇಲೆ ಮನೆ ಕಟ್ಟಿದ್ಲು. ಬೆಡ್ರೂಮ್ ಎಷ್ಟಿದ್ದು ಅಂದ್ಕೊಂಡಿರಿ ನೀವು? ಊಹೆ ಮಾಡಿರೇನು? 51 ಬೆಡ್ರೂಮ್ ಇದ್ದವು. ನಾವು ನೋಡಿದ್ರೆ 2 ಗಂಟೆ ಆಗ್ಯದ, ಹಸಿದು ಹೋಗಿವ ಅವ್ರ ಮನೆಗೆ. ಆಕೆ ಯವ್ವ ಈ ಮನ್ಯಾಗಟ್ಟು ಪಾದ ಹಾಕು, ಈ ಮನ್ಯಾಗಟ್ಟು ಪಾದ ಹಾಕು. ನನಗೆ ಒಂದು 5-6 ಮನೆಗೆ ಪಾದ ಹಾಕಿದೆವು ಬೆಡ್ರೂಮ್ಗೆ. ನಾನಂದೆ, ತಾಯಿ ಎಷ್ಟರ ಅದಾವ ಬೆಡ್ರೂಮ್ ಅಂತ ಕೇಳಿದೆ. ನಾ ಏನಿಲ್ರಿ ದೇವ್ರು ಕೊಟ್ಟಾನಿವ ಎಲ್ಲ ನಿಂದ ಅದ, ಒಂದು 51 ಬೆಡ್ರೂಮ್ ಅದಾವು ಮ್ಯಾಲ ಕೆಳಗ ಕೂಡಿ ಅಂದ್ಲಕ್ಕಿ. ನಾನು ಬುದ್ಧಿ ಉಪಯೋಗಿಸಿದೆ. ನೋಡ್ತಾಯಿ ಒಂದೊಂದು ಬೆಡ್ರೂಮಿಗೆ ಪಾದ ಹಾಕ್ಬೇಕಾದ್ರೆ 500-500 ರೂಪಾಯಿ ಆಕೈತೆ ನೋಡಂತ ಹೇಳ್ದೆ. ನಾ ಅಂದ್ರೆ ರೊಕ್ಕದ ಅಲ್ಲಿದು ನಾನು ಕರ್ಕೊಂಡು ಹೋಗೋದು ಬಿಡ್ಲಿ ಅಂತ ಅರ್ಥ. ಆಕೆ ಏನಂದ್ಲು, ಇಲ್ರಿ ಅಮ್ಮವ್ರ ನಿಮಗೆ ಟೈಮ್ ಆಗೈತಲ್ಲ, ಪ್ರಸಾದಕ್ಕೆ ಲೇಟ್ ಆಕ್ಕದ, ಬರೀ ಪ್ರಸಾದ ಮಾಡಾಕತ್ರಿ ಅಂದ್ಲಕ್ಕೆ. ನನಗೆ ನಾವು ಹಾಗಾಗಿ ಒಂದಿಟ್ಟಿಟ್ಟು ಒಗಿತಿರ್ತೀವಿ. ಯಾಕೆ 10 ಬೆಡ್ರೂಮ್ ಕೂಡ ಇದ್ದರೂ ಕೂಡ ನಾವು ಹೇಗೆ ಜೀವನ ಸಾಧಿಸೋಕ್ಕಾಗೋದಿಲ್ಲ, ಕಣ್ ತುಂಬ ನಿದ್ದೆ ಮಾಡೋಕ್ಕಾಗೋದಿಲ್ಲವು. ಇಷ್ಟೆಲ್ಲ ಐತಿ ಹೇಳ್ತಾರವರು, ಎಲ್ಲ ನಿಂದ ಐತೆವ ನಂದೇನದ, ನೀ ಕೊಟ್ಟದ್ದೇ ಯವ್ವ ನಂದೇನದ, ಎಲ್ಲ ನಿನ್ನ ಪುಣ್ಯದಿಂದ ಎಲ್ಲ ಚಲೋ ಅದ ಯವ್ವ, ಮಗ ಹಂಗೆ ಮಗಳು ಹಂಗೆ ಸಸಿ ಹಿಂಗೆ ಮೊಮ್ಮಕ್ಳು ಹಂಗೆ ಎಲ್ಲ ನಿಂದ ಐತೆವ, ಎಲ್ಲ ನಂದು ಅಂತೀನಿ. ನಾನು ಒಂದು ಬಾಂಡ್ ಪೇಪರ್ ತಂದು ಕೊಡ್ತೀನಿ, ನನ್ನ ಹೆಸರಲ್ಲಿ ಸಹಿ ಮಾಡಿ ಕೊಡ್ತಾರ ಇವರು? ಹಾಂ, ನಂದು ಐತೆ ಅಂತಾರೆ, ಸಹಿ ಮಾಡಿ ಕೊಡ್ತಾರೇನು? ಕೊಡಂಗಿಲ್ಲ. ಹೇಳೋದು ಭಾಳ ಸುಲಭ ಅದ, ಕೃತಿ ಒಳಗೆ ಬರೋದು. ಮತ್ತು ಇವ್ರಿಟ್ಟೆಲ್ಲ ಹೇಳಿ ಪ್ರಸಾದ ಮಾಡಿಸಿ ನಮ್ಮ ಕೈಯಾಗ ಬರೋ ನೋಟ್ ಎಟ್ರದ್ದು ಗೊತ್ತೇನು? ಒಂದು 51 ರೂಪಾಯಿ ಹರಕ್ಕೆ ನೋಟ ಬರ್ತೈತೆ ನಮಗೆ, ಅದು ನಡೆಯಂಗಿಲ್ಲ. ಮತ್ತು ಅದು ಏನು 1-2 ವರ್ಷದ ಮೊಮ್ಮಗ ಇರ್ತದೋ ಮೊಮ್ಮಗಳಿರ್ತದೋ, ಅದ್ರ ಕೈಯಾಗ ಒಂದಿಟ್ಟು ಅದು ಮುಗುಣೆಂದು ಬಾಯಂದು ಜೋಲು ಸೋರ್ತಿರ್ತದ, ಅದು ಅಳ್ತಿರ್ತದ. ಅಮ್ಮವ್ರಿಗೆ ಕೊಟ್ಟು ನಮಸ್ಕಾರ ಮಾಡಿ ಅಂದ್ಕೂಡ್ಲೆ ಅದು ಮುದ್ದೆ ಮಾಡಿ ಅದಕ್ಕೆ ಗೊನ್ನಿ ಹಚ್ಚಿ ಅದು ಒಂದಿಟ್ಟು ನನ್ನ ಕೈಯಾಗ ಕೊಡಬೇಕಾದ್ರೆ ಇನ್ನಟ್ಟು ಮುದ್ದೆಯಾಗಿ ನನ್ನ ಕೈಯಾಗ ಬರ್ತದದು. ನಿಮ್ಮ ಆಶೀರ್ವಾದ ನನ್ನ ಮೊಮ್ಮಗಿಗೆ ಇರಲಿ ಅಂತ ಮಾತು ಅನ್ನೋದು ಚಲೋ ಆತು ಬಿಡು ಅಂದೆನ. ಇಂಥ ಉದಾಹರಣೆಗಳನ್ನು ಬಹಳ ಕಾಣ್ತೀವಿ ನಾವು ಹೋದಲ್ಲೇ. ಇರಲಿ, ಇವತ್ತಿನ ದಿನ ನಾ ಈ ವಿಷಯ ಯಾಕೆ ತೊಗೊಂಡಿನಿ ಅಂತ ಕೇಳಿದರೆ, ಒಂದು ದೇವಸ್ಥಾನ ನಿರ್ಮಾಣ ಆಗಬೇಕಾಗಿತ್ತು ಅಂದರೆ ಭಕ್ತರ ಬಹಳ ಸಹಕಾರ ಬಹಳ ಮುಖ್ಯದ. ಅಷ್ಟೇ ಅಲ್ಲ, ಅದರೂ ಕೂಡ ಶಾಸ್ತ್ರ ಸಂಬದ್ಧವಾಗಿ ಎಲ್ಲ ಕೂಡ ಉಲ್ಲೇಖನದ.